ಭಟ್ಕಳದಲ್ಲಿ ಕೆಎಸ್ಆರ್ಟಿಸಿ ಬಸ್ಗೆ ಬೆಂಕಿ, ಚಾಲಕನ ಸಮಯೋಚಿತ ಕ್ರಮದಿಂದ 23 ಪ್ರಯಾಣಿಕರು ಪಾರು. ಮುರುಡೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶುಕ್ರವಾರ ಮಧ್ಯಾಹ್ನ ಕೆಎಸ್ಆರ್ಟಿಸಿ ಬಸ್ಗೆ ಏಕಾಏಕಿ ಬೆಂಕಿ ತಗುಲಿದ ಘಟನೆ ಸಂಭವಿಸಿದೆ. ಚಾಲಕನ ಸಮಯೋಚಿತ ಕ್ರಮದಿಂದ ಬಸ್ಸಿನಲ್ಲಿದ್ದ 23 ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ. ಕುಮಟಾದಿಂದ ಭಟ್ಕಳ ಬಸ್ ನಿಲ್ದಾಣದತ್ತ ಸಾಗುತ್ತಿದ್ದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ರಾಷ್ಟ್ರೀಯ ಹೆದ್ದಾರಿ 66ರಿಂದ ಮುರುಡೇಶ್ವರ ನಾಕಿ ಮೂಲಕ ಬಸ್ ನಿಲ್ದಾಣದತ್ತ ತೆರಳುತ್ತಿದ್ದ ವೇಳೆ ಜನತಾ ವಿದ್ಯಾಲಯ ಸಮೀಪ ಬಸ್ಸಿನ ಮುಂದಿನ ಎಡಚಕ್ರ ಜಾಮ್ ಆಗಿದೆ. ಈ ಅಸಾಮಾನ್ಯತೆಯನ್ನು ಗಮನಿಸಿದ ಚಾಲಕ ಗಣಪತಿ ಚಿದಾನಂದ್ ಚೌಡ್ಕಿ ಅವರು ತಕ್ಷಣ ಬಸ್ಸನ್ನು ನಿಲ್ಲಿಸಿದರು. ಪರಿಶೀಲನೆ ನಡೆಸುವಾಗ ಇಂಜಿನ್ ಭಾಗದಿಂದ ಹೊಗೆ ಕಾಣಿಸಿಕೊಂಡಿದ್ದು ಕೆಲವೇ ಕ್ಷಣಗಳಲ್ಲಿ ಬೆಂಕಿ ಹೊತ್ತಿಕೊಂಡಿತು. ಪರಿಸ್ಥಿತಿ ಗಂಭೀರವಾಗುತ್ತಿರುವುದನ್ನು ಅರಿತ ಚಾಲಕ ಹಾಗೂ ನಿರ್ವಾಹಕ ಶ್ರೀಪಾದ್ ಹನುಮಂತ್ ಮಡಿವಾಳ್ ಅವರು ತಕ್ಷಣವೇ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಬಸ್ಸಿನಿಂದ ಕೆಳಗಿಳಿಸಿದರು. ನಂತರ ಸ್ಥಳೀಯರು ಆಟೋ ಚಾಲಕ ಮಂಜುನಾಥ್ ಮೊಗೇರ್, ಬಸ್ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ದಳದ ಸಹಕಾರದಿಂದ ಬೆಂಕಿಯನ್ನು ನಿಯಂತ್ರಿಸಲಾಯಿತು. ಭಟ್ಕಳ ಡಿಪೋದಿಂದ ಮೆಕ್ಯಾನಿಕ್ಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಪ್ರಾಥಮಿಕ ಮಾಹಿತಿಯಂತೆ ಬಸ್ಸಿನ ಚಕ್ರದ ಲೈನರ್ ಜಾಮ್ ಆಗಿರುವುದೇ ಬೆಂಕಿಗೆ ಕಾರಣವಾಗಿರಬಹುದು ಎಂದು ಶಂಕಿಸಲಾಗಿದೆ. ಸುಮಾರು 5 ವರ್ಷ ಹಳೆಯದಾದ ಈ ಬಸ್ಸಿನಲ್ಲಿ ಸಂಭವಿಸಿದ ಈ ಘಟನೆ ಯಾವುದೇ ಜೀವಹಾನಿ ಸಂಭವಿಸದೆ ತಪ್ಪಿದುದು ಭಾಗ್ಯಕರವಾಗಿದೆ. ಸ್ವಲ್ಪ ಮುಂದೆ ತಳ್ಳಿದ್ರೆ ಆಗ್ತಿತ್ತು. ಮುಂದೆ ತಳ್ಳಿ, ಗಾಡಿಯನ್ನು ಮುಂದಾರು ತಳ್ಳಿ. ಬಾನೆಟ್ ಓಪನ್ ಮಾಡಿರ ಅದು ಹಾಗೆ ಗಾಡಿ ಬೆಂಕಿ ಬಿಡ್ತು ಗಾಡಿ. ಈಗ ಎಂತ ನೆನ್ಸೋಕಾಗುದಿಲ್ಲ. ಫೈರ್ಮನ್ ನಂಬರ್ ಇದ್ರೆ ಫೋನ್ ಮಾಡ, ಬೈಲೆ ನಂಬರ್ ಇಲ್ಲ ನಮ್ಗೆ. ಸರ್ ಕೊಂಚ ಬಿಸ್ಕೆಟ್ ನಮ್ಮ ಆಟೋ ಚಾಲಕರಾದ ಮಂಜುನಾಥ್ ಮೊಗೇರ್ ಅವರು ತುಂಬಾ ಹರಸಾಹಸ ಮಾಡ್ತಾ ಇದ್ದಾರೆ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.